ಈ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ. ಈ ದಿನ ನಿಮ್ಮ ಮೊದಲನೇ ಗದ್ಯ ಇಂಗ್ಲಿಷ್ ಗದ್ಯ ಎ ಡೇ ಇನ್ ದ ಆಶ್ರಮ್, ಆಶ್ರಮದಲ್ಲಿ ಒಂದು ದಿನ, ಇದನ್ನು ನೋಡೋಣ. ಇದನ್ನು ಬರೆದವರು C.F. ಆಂಡ್ರ್ಯೂಸ್. Charles Freer Andrews from 1871 to 1940, this is his lifetime, was an English priest of the Church of England. ಇಂಗ್ಲೆಂಡಿನ ಚರ್ಚಿನಲ್ಲಿ ಇಂಗ್ಲಿಷ್ ಪಾದ್ರಿಯಾಗಿದ್ದರು ಅವರು. ಯಾರು? ಚಾರ್ಲ್ಸ್ ಫ್ರೀರ್ ಆಂಡ್ರ್ಯೂಸ್. ಹಿ ವಾಸ್ ಎನ್ ಎಜುಕೇಟರ್ ಆ್ಯಂಡ್ ಇಂಡಿಯನ್ ಫ್ರೀಡಮ್ ಫೈಟರ್. ಇಲ್ಲಿ ನೋಡಿ, ಹಿ ವಾಸ್ ಎನ್ ಎಜುಕೇಟರ್, ಒಂದು ಶಿಕ್ಷಣ ತಜ್ಞರಾಗಿದ್ದರು ಅಥವಾ ಶೈಕ್ಷಣಿಕ ತರಬೇತುದಾರರಾಗಿದ್ದರು ಇವರು. ಮತ್ತು ಇಂಡಿಯನ್ ಫ್ರೀಡಮ್ ಫೈಟರ್, ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಗಾರರಾಗಿದ್ದರು ಇವರು. C.F. ಆಂಡ್ರ್ಯೂಸ್ ಇವರು ಇಂಗ್ಲಿಷ್ನವರಾಗಿದ್ದರೂ ಕೂಡ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಹಿ ಬಿಕೇಮ್ ಮಹಾತ್ಮ ಗಾಂಧೀಸ್ ಕ್ಲೋಸೆಸ್ಟ್ ಫ್ರೆಂಡ್ ಆ್ಯಂಡ್ ಅಸೋಸಿಯೇಟ್. ಇವರು ಮಹಾತ್ಮ ಗಾಂಧಿಗೆ ಅತ್ಯಂತ ನಿಕಟವಾದ ಹತ್ತಿರದ ಗೆಳೆಯರಾಗಿದ್ದರು. ಆ್ಯಂಡ್ ಅಸೋಸಿಯೇಟ್, ಅವರ ಜೊತೆಗಾರರಾಗಿದ್ದರು ಈ ಚಾರ್ಲ್ಸ್ ಆಂಡ್ರ್ಯೂಸ್ ಅವರು. ಆಂಡ್ರ್ಯೂಸ್ ರಿವೀಲ್ಸ್ ಹಿಸ್ ಎಕ್ಸ್ಪೀರಿಯನ್ಸ್ while he stayed in the ashram. ಈ ಆಶ್ರಮದಲ್ಲಿ ಅವರು ಉಳಿದುಕೊಂಡಾಗ ಆದ ಅವರ ಅನುಭವಗಳ ಒಂದು ರಿವೀಲ್ಸ್ ಅಂದರೆ ಎಕ್ಸ್ಪ್ರೆಷನ್, ಅದನ್ನು ಅವರು ಹೊರಹಾಕಿದ್ದಾರೆ. ಆಶ್ರಮ ಅವರಿಗೆ ಹೇಗನ್ನಿಸ್ತು, ಆಶ್ರಮ ಹೇಗಿತ್ತು ಅನ್ನುವುದನ್ನು ಅವರು ತಮ್ಮ ಬರಹದಲ್ಲಿ ಹೇಳಿಕೊಂಡಿದ್ದಾರೆ. ಶಾಂತಿನಿಕೇತನ್ ವಾಸ್ ಫೌಂಡೆಡ್ ಬೈ ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್ ಅವರು ಶಾಂತಿನಿಕೇತನವನ್ನು ಸ್ಥಾಪಿಸಿದರು. ಇಟ್ ಈಸ್ ಎ ಸ್ಕೂಲ್ ವಿತ್ ಎ ಡಿಫ್ರೆನ್ಸ್. ಭಿನ್ನವಾದ ಮಾದರಿಯ ಶಾಲೆಯಾಗಿತ್ತು ಈ ಶಾಂತಿನಿಕೇತನ ಅನ್ನುವುದು. ಒಂದು ಭಿನ್ನವಾದ ಮಾದರಿಯ ಶಾಲೆಯಾಗಿತ್ತು. ಇಟ್ ಈಸ್ ಎ ಸ್ಕೂಲ್ ವಿತ್ ಡಿಫ್ರೆನ್ಸ್ ವೇರ್ ಸ್ಟೂಡೆಂಟ್ಸ್ ಲರ್ನ್ ವಿತ್ ಗ್ರೇಟ್ ಜಾಯ್. ಇಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಖುಷಿಯಿಂದ, ಸಂತೋಷದಿಂದ ಕಲಿತಾ ಇದ್ದರು ಅಂತ. Words cannot picture to you the beauty of Shantiniketan. Words cannot picture to you. ಅವರು ಹೇಳ್ತಾರೆ, ಶಬ್ದಗಳಲ್ಲಿ ಈ ಶಾಂತಿನಿಕೇತನದ ಸೌಂದರ್ಯವನ್ನು ಹಿಡಿದಿಡಲು ಸಾಧ್ಯವಿಲ್ಲ. ಶಾಂತಿನಿಕೇತನ ಹೇಗಿತ್ತು ಅಂತ ಹೇಳಲಿಕ್ಕೆ ಶಬ್ದಗಳಲ್ಲಿ ಸಾಧ್ಯವಿಲ್ಲ. ಶಬ್ದಗಳೇ ಸೋಲ್ತಾವಂತ. ಅವರ್ ಓನ್ ಪೊಯೆಟ್ ಆ್ಯಂಡ್ ಟೀಚರ್ whom we call Gurudev has named it in his song. ನಮ್ಮ ಅವರ ಓನ್ ಪೊಯೆಟ್, ಅವರು ಅಭಿಮಾನದಿಂದ ಹೇಳ್ತಾರೆ, ನಮ್ಮ ಸ್ವಂತ ಕವಿ ಮತ್ತು ಟೀಚರ್ ಮತ್ತು ಗುರುಗಳಾದ whom we call ಗುರುದೇವ್, ಅವರನ್ನು ನಾವು ಗುರುದೇವ ಅಂತ ಕರಿತೀವಿ. ಹ್ಯಾಸ್ ನೇಮ್ಡ್ ಇಟ್ ಇನ್ ಹಿಸ್ ಸಾಂಗ್. ಅವರು ತಮ್ಮ ಹಾಡಿನಲ್ಲಿ ಏನಂತಿದ್ದಾರೆ ಇದಕ್ಕೆ ಅಂತಂದರೆ, ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್, ನಮ್ಮ ಹೃದಯಕ್ಕೆ ಅತ್ಯಂತ ಪ್ರೀತಿ ಪಾತ್ರವಾದದ್ದಿದು ಅಂತ. ಯಾವುದು? ಶಾಂತಿನಿಕೇತನ. ಈ ಶಾಂತಿನಿಕೇತನ ಶಾಲೆ, ಆಶ್ರಮ ನಮ್ಮ ಹೃದಯಕ್ಕೆ ಅತ್ಯಂತ ಪ್ರೀತಿ ಪಾತ್ರವಾದದ್ದು ಅಂತ ಅವರು ಹಾಡಿನಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳ್ತಾರೆ. ಆ್ಯಂಡ್ ಇಟ್ ಈಸ್ ವರ್ದಿ ಆಫ್ ದ ನೇಮ್. ಇವರು ಆಂಡ್ರ್ಯೂಸ್ ಅವರು ಹೇಳ್ತಾರೆ, ಇದು ಹಾಗೆ ಹೇಳಲು ಅತ್ಯಂತ ಯೋಗ್ಯವಾಗಿದೆ, ಅರ್ಹವಾಗಿದೆ. ಅಂದರೆ ಅಷ್ಟೊಂದು ಒಳ್ಳೆಯ ಆಶ್ರಮ ಇದಾಗಿತ್ತು ಅಂತ. ಆಲ್ ಹೂ ಹ್ಯಾವ್ ವಿಸಿಟೆಡ್ ದ ಆಶ್ರಮ್, ಯಾರ್ಯಾರು ಈ ಆಶ್ರಮವನ್ನು ಭೇಟಿಯಾಗಿದ್ದಾರೆ, ಓಲ್ಡ್ ಆ್ಯಂಡ್ ಯಂಗ್ ಅಲೈಕ್, ವಯಸ್ಸಾದವರಾಗಲಿ ತರುಣರಾಗಲಿ ಯಾರ್ಯಾರು ಈ ಆಶ್ರಮವನ್ನು ಭೇಟಿಯಾಗಿದ್ದಾರೆ, ಹ್ಯಾವ್ ಫೆಲ್ಟ್ ಇಟ್ಸ್ ಇನ್ನರ್ ಬ್ಯೂಟಿ ಗ್ರೋವಿಂಗ್ ಮೋರ್ ಆ್ಯಂಡ್ ಮೋರ್ ಅಪಾನ್ ದೆಮ್. ಅವರು ವಯಸ್ಸಾದವರಾಗಲಿ ತರುಣರಾಗಲಿ ಯಾರ್ಯಾರು ಈ ಆಶ್ರಮವನ್ನು ಭೇಟಿಯಾಗಿದ್ದಾರಲ್ಲ, ಎಲ್ಲರಿಗೂ ಅದರ ಇನ್ನರ್ ಬ್ಯೂಟಿ, ಅದರ ಒಂದು ಆಂತರಿಕ ಸೌಂದರ್ಯ ಅವರ ಒಳಗಿಂದಲೇ ಬೆಳೀತಾ ಹೋಗ್ತಾ ಇದೆ ಅಂತ, ಅದೊಂದು ಫೀಲಿಂಗ್ ಅವರಲ್ಲಿ ಬರ್ತಾ ಇದೆ.
ಎಷ್ಟೊಂದು ಒಳ್ಳೆಯ ಆಶ್ರಮ ಇದು ಅನ್ನೋದು ಒಂದು ಭಾವನೆ ಅವರಿಗೆ, ಅವರು ವಯಸ್ಸಾದವರೇ ಇರಲಿ ತರುಣರೇ ಇರಲಿ, ಎಷ್ಟೊಂದು ಒಳ್ಳೆಯ ಆಶ್ರಮ ಅಂತ ಅದರ ಆಂತರಿಕ ಸೌಂದರ್ಯ ಅವರ ಮನದಲ್ಲಿ ಬೆಳೆದು ಬೆಳೆದು ಹೋಗ್ತಾ ಇದೆ. ಇಫ್ ಐ ವೇರ್ ಟು ಡಿಸ್ಕ್ರೈಬ್ ಟು ಯು ಒನ್ ಡೇ ಇನ್ ದ ಆಶ್ರಮ್, ನಾನು ಒಂದು ವೇಳೆ ಒಂದು ದಿನ ಆಶ್ರಮವು ಹೇಗಿತ್ತು ಅನ್ನೋದನ್ನು ವರ್ಣನೆ ಮಾಡಬಹುದಾದರೆ ನೋಡಿ ಅಂತ ಹೇಳ್ತಾರೆ. ಆಶ್ರಮ್ ವಿತ್ ಅ ಬಾಯ್ಸ್, ಆ ಆಶ್ರಮದ ಹುಡುಗರ ಜೊತೆ ನನ್ನ ಒಂದು ದಿನ ಹೇಗಿತ್ತು ಅಂತಂದರೆ, ದ್ಯಾಟ್ ವುಡ್ ಪರ್ಹ್ಯಾಪ್ಸ್ ಬೆಸ್ಟ್ ಬ್ರಿಂಗ್ ಹೋಮ್ ಟು ಯು ಇಟ್ಸ್ ಇನ್ನರ್ ಬ್ಯೂಟಿ. ಬಹುಶಃ ಅದೊಂದು ಈ ಮನೆ ಅಂದರೆ ಆಶ್ರಮವನ್ನು ಮನೆ ಅಂತ, ಅದರ ಆಂತರಿಕ ಸೌಂದರ್ಯವನ್ನು ನಾನು ನಿಮಗೆ ಬಹುಶಃ ಹೇಳಲಿಕ್ಕೆ ಸಾಧ್ಯ ಆಗ್ಬೋದು. ನನ್ನ ಅನುಭವವನ್ನು ಹೇಳಿದರೆ, ಒಂದು ದಿವಸದ ನನ್ನ ಅನುಭವವನ್ನು ಹೇಳಿದರೆ ಅದರ ಆಂತರಿಕ ಸೌಂದರ್ಯದ ಅನುಭವ ನಿಮಗೆ ಆಗ್ಬೋದು ಅಂತ ಆ್ಯಂಡ್ರೂಸ್ ಅವರು ಹೇಳ್ತಾರೆ. ಲಾಂಗ್ ಬಿಫೋರ್ ಸನ್ರೈಸ್ ಲೈಕ್ ದ ಬರ್ಡ್ಸ್ ಇನ್ ಅವರ್ ಓನ್ ಆಮ್ಲೋಕಿ ಗ್ರೂವ್ಸ್ ಅವರ್ ಬಾಯ್ಸ್ ಆರ್ ಅವೇಕ್. ಲಾಂಗ್ ಬಿಫೋರ್ ಸನ್ರೈಸ್, ಇನ್ನೂ ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೇ, ಲೈಕ್ ದ ಬರ್ಡ್ಸ್, ಹೇಗೆ ಪಕ್ಷಿಗಳು ಹೇಳ್ತವೆ, ಇನ್ ಅವರ್ ಓನ್ ಆಮ್ಲೋಕಿ ಗ್ರೂವ್ಸ್. ಆಮ್ಲೋಕಿ ಗ್ರೂವ್ಸ್ ಅಂತಂದರೆ ಈ ಮಾವಿನ ಹಣ್ಣಿನ ಗಿಡಗಳ ಹಾಗೆ ಒಂದು ಆಮ್ಲೋಕಿ ಅನ್ನೋದು ಕೂಡ ಒಂದು ಗಿಡ, ಮರ. ಆ ಆಮ್ಲೋಕಿ ಮರಗಳ ಒಂದು ಸಮೂಹದಲ್ಲಿ ಹೇಗೆ ಪಕ್ಷಿಗಳು ಹೇಳ್ತವೆ, ಹಾಗೆ ಅವರ್ ಬಾಯ್ಸ್ ಆರ್ ಅವೇಕ್, ನಮ್ಮ ಹುಡುಗರು ಕೂಡ ಹೇಳ್ತಾ ಇದ್ದರು. ದ ಕೊರಿಸ್ಟರ್ಸ್ ಆರ್ ದ ಫಸ್ಟ್ ಟು ರೈಸ್, ಮತ್ತು ಅವರಿಗಿಂತ ಮುಂಚೆನೇ ಕೊರಿಸ್ಟರ್ಸ್ ಅಂದರೆ ಒಂದು ಹಾಡನ್ನು ಹಾಡುತ್ತಾ ಆಶ್ರಮದಲ್ಲಿ ಒಂದು ದೇವರ ಭಜನೆಯನ್ನು ಮಾಡುತ್ತಾ ಮಂತ್ರವನ್ನು ಹೇಳುತ್ತಾ ಆಶ್ರಮವನ್ನು ಸುತ್ತು ಹಾಕುವವರಿಗೆ ಕೊರಿಸ್ಟರ್ಸ್ ಅಂತ ಹೇಳಿದ್ದಾರೆ ಇಲ್ಲಿ. ಆ್ಯಂಡ್ ದೇ ಗೋ ರೌಂಡ್ ದ ಆಶ್ರಮ್ ಸಿಂಗಿಂಗ್ ದೇರ್ ಮಾರ್ನಿಂಗ್ ಹೈಮ್. ಅವರು ಆಶ್ರಮದ ಸುತ್ತ ಆ ದೇವರ ನಾಮವನ್ನು ಹಾಡುತ್ತಾ ದೇವರನ್ನು ಭಜಿಸುತ್ತಾ, ಹೈಮ್ನ ಅಂದರೆ ದೇವರ ನಾಮ, ಮಂತ್ರ ಅಂತ ಕೂಡ ಹೇಳ್ಬೋದು, ದೇವರ ಭಜನೆ ಮಾಡ್ತಾ ಅವರು ಗುಂಪು ಗುಂಪಾಗಿ ಹೋಗ್ತಾ ಇದ್ರು. ಯು ಕ್ಯಾನ್ ಹಿಯರ್ ದ ವಾಯ್ಸಸ್ ಇನ್ ದ ಡಿಸ್ಟನ್ಸ್, ನೀವು ದೂರದಿಂದಲೇ ಅವರ ಶಬ್ದವನ್ನು, ಅವರ ಹಾಡುವಿಕೆಯ ಶಬ್ದವನ್ನು ಕೇಳಬಹುದಾಗಿತ್ತು. ಡ್ರಾಯಿಂಗ್ ನಿಯರರ್ ಆ್ಯಂಡ್ ನಿಯರರ್, ಅದು ನಿಮ್ಮ ಹತ್ತಿರ ಹತ್ತಿರ ಬಂದ ಹಾಗೆ ಅನಿಸ್ತಿತ್ತು. ಆ್ಯಂಡ್ ದೆನ್ ಸೌಂಡ್ ಡೈಸ್ ಅವೇ, ಹೇಗೆ ಅವರು ದೂರ ಹೋಗ್ತಿದ್ರಲ್ಲ ಹಾಗೆ ಸೌಂಡ್ ಡೈಸ್ ಅವೇ, ಶಬ್ದ ಕೂಡ ದೂರ ಆಗ್ತಿತ್ತು, ಅದು ಕೂಡ ಶಬ್ದ ಕೂಡ ಇಲ್ದಂತೆ ಆಗ್ತಿತ್ತು ಅನ್ನೋದಕ್ಕೆ ಡೈಸ್ ಅವೇ ಅಂತ ಕೊಡ್ತಾರೆ. ಆ್ಯಸ್ ಅ ಕ್ವೈರ್ ಪಾಸಿಸ್ ಆನ್ ಟು ಅನದರ್ ಪಾರ್ಟ್ ಆಫ್ ದ ಆಶ್ರಮ್, ಆ ಗುಂಪು ಬೇರೆ ಆಶ್ರಮ ಅಂದರೆ ಒಂದು ದೊಡ್ಡ ಭಾಗವಾಗಿತ್ತದು, ಆ ಆಶ್ರಮದ ಇನ್ನೊಂದು ಭಾಗಕ್ಕೆ ಹೋದ ಹಾಗೆ ಆ ಶಬ್ದ ನಿಧಾನವಾಗಿ ಹೋಗಿಬಿಡ್ತಾ ಇತ್ತು. ಆ್ಯಂಡ್ ದೆನ್ ಅಗೇನ್ ಇಟ್ ಕಮ್ಸ್ ನಿಯರರ್, ಮತ್ತೆ ಅವರು ಸುತ್ತ ಹಾಕಿ ಬಂದ ತಕ್ಷಣ ಮತ್ತೆ ಆ ಶಬ್ದ, ಆ ಹಾಡಿನ ಶಬ್ದ ಸಮೀಪ ಸಮೀಪ ಬರ್ತಿತ್ತು. ಇಟ್ ಕಮ್ಸ್ ನಿಯರರ್ ಆ್ಯಂಡ್ ನೈಯರರ್. ದ ಬ್ಯೂಟಿ ಆಫ್ ದ ಸೌಂಡ್ ಇನ್ ದ ಸೈಲೆಂಟ್ ಮಾರ್ನಿಂಗ್ ಏರ್, ಆ ಒಂದು ಏನು ಹಾಡಿನ ಶಬ್ದ ಇತ್ತಲ್ಲ ಅದು ಕೂಡ ಒಂದು ಸುಂದರವಾಗಿತ್ತು ಅಂತ ಇಲ್ಲಿ ಹೇಳ್ತಾರೆ. ದ ಬ್ಯೂಟಿ ಆಫ್ ದ ಸೌಂಡ್ ಇನ್ ದ ಸೈಲೆಂಟ್ ಮಾರ್ನಿಂಗ್ ಏರ್, ಆ ಬೆಳಗಿನ ಒಂದು ಪ್ರಶಾಂತ ವಾತಾವರಣದ ಪ್ರಶಾಂತ ಗಾಳಿಯಲ್ಲಿ ಆ ಹಾಡಿನ ಶಬ್ದ ಅತ್ಯಂತ ಸೌಂದರ್ಯವಾಗಿ ಕೇಳ್ತಾ ಇತ್ತು. ಆ್ಯಂಡ್ ದ ಸೆನ್ಸ್ ಆಫ್ ಜಾಯ್, ಒಂದು ಮನಸ್ಸಿಗೆ ಒಂದು ಖುಷಿಯನ್ನು ನೀಡ್ತಾ ಇತ್ತು. ಸೆನ್ಸ್ ಆಫ್ ಜಾಯ್ ಆ್ಯಂಡ್ ರೆವರೆನ್ಸ್ ವಿಚ್ ಇಟ್ ಬ್ರಿಂಗ್ಸ್. ರೆವರೆನ್ಸ್ ಅಂದರೆ ರೆಸ್ಪೆಕ್ಟ್, ಒಂದು ಗೌರವ ನಮ್ಮಲ್ಲಿ ಮೂಡ್ತಾ ಇತ್ತು. ಹಾಡನ್ನು ಕೇಳ್ತಿದ್ರೆ, ಆ ದೇವರ ಭಜನೆಯನ್ನು ಕೇಳ್ತಾ ಇದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ರೆವರೆನ್ಸ್ ಅಂದರೆ ರೆಸ್ಪೆಕ್ಟ್ ಹುಡ್ತಾ ಇತ್ತು. ವಿಚ್ ಇಟ್ ಬ್ರಿಂಗ್ಸ್ ಗಿವ್ ಪೀಸ್ ಟು ದ ಸೋಲ್. ಸೋಲ್ ಅಂದರೆ ಒಂದು ಆತ್ಮ, ನಮ್ಮ ಮನಸ್ಸಿಗೆ, ನಮ್ಮ ಅಂತರಾತ್ಮಕ್ಕೆ ಶಾಂತಿ ಸಿಗ್ತಾ ಇತ್ತಂತ. ಆ ಭಜನೆಯನ್ನು, ಆ ಸೌಂಡ್ ಬಿದ್ದರೆ ಕಿವಿಗೆ, ಆ ಮುಂಜಾನೆಯವರು ಆಶ್ರಮದ ಸುತ್ತ ದೇವರ ಭಜನೆಯನ್ನು ಹಾಡ್ತಾ ಹೋದರೆ ಆ ಮುಂಜಾನೆಯ ಒಂದು ನಿಶಬ್ದ ವಾತಾವರಣದಲ್ಲಿ ಮನಸ್ಸಿಗೆ ತುಂಬ ಹಿತವಾಗಿ ಅನಿಸ್ತಾ ಇತ್ತು ಅಂತ ಹೇಳ್ತಾರೆ ಲೇಖಕರು. ಆಫ್ಟರ್ ಎನ್ ಇಂಟರ್ವಲ್ ಈಚ್ ಬಾಯ್ ಟೇಕ್ಸ್ ಇಸ್ ಆಸನ್. ಆಮೇಲೆ ಸ್ವಲ್ಪ ಇಂಟರ್ವಲ್ ಅಂದರೆ ಸ್ವಲ್ಪ ಸಮಯದ ನಂತರ, ಮಧ್ಯಂತರ ಅಂತೀವಲ್ಲ, ಸ್ವಲ್ಪ ಸಮಯದ ನಂತರ ಈಚ್ ಬಾಯ್ ಟೇಕ್ಸ್ ಇಸ್ ಆಸನ್. ಈಚ್ ಬಾಯ್ ಟೇಕ್ಸ್ ಹೀಸ್ ಆಸನ್, his square of carpet into the fields.
ಅವರು ಹುಡುಗರೆಲ್ಲ ತಮ್ಮದು ಒಂದು ಕಾರ್ಪೆಟ್ ಅಂದರೆ ಒಂದು ಜಮಖಾನೆಯನ್ನು ತೆಗೆದುಕೊಂಡು ಇಂಟು ದ ಫೀಲ್ಡ್ಸ್, ಆ ಭೂಮಿಯಲ್ಲಿ ಜಮಖಾನೆಯನ್ನು ಮೈದಾನದಲ್ಲಿ ತೆಗೆದುಕೊಂಡು ಹೋಗ್ತಿದ್ರು. ಆ್ಯಂಡ್ ಸಿಟ್ಸ್ ಡೌನ್ ಆನ್ ಇಟ್, ಆ ಜಮಖಾನೆಯ ಮೇಲೆ ಕುಳಿತುಕೊಂಡು ಸಿಟ್ಸ್ ಡೌನ್ ಆನ್ ಇಟ್ ಟು ಮೆಡಿಟೇಟ್ ಇನ್ ಈಸ್ ಓನ್ ಪ್ಲೇಸ್ ಅಲೋನ್. ಅಂದರೆ ಅವರು ಒಂದೊಂದು ಇದು ನನ್ನ ಜಾಗ ಅಂತ ನಾವೇನು ಸ್ಕೂಲ್ನಲ್ಲಿ ಕೆಲವೊಮ್ಮೆ ಮಾಡ್ಕೊಂಡಿರ್ತೀವಲ್ಲ, ಹಾಗೆ ತಮ್ಮ ತಮ್ಮ ಜಾಗೆಯಲ್ಲಿ ತಮ್ಮ ಜಮಖಾನವನ್ನು ಕಾರ್ಪೆಟನ್ನು ಹಾಸಿಕೊಂಡು ಧ್ಯಾನಸ್ಥರಾಗಿ ಕುಳಿತುಕೊಳ್ತಾ ಇದ್ರು ಅಂತ. ಲೇಟರ್ ಆನ್, ಬಿಫೋರ್ ದ ಸ್ಕೂಲ್ ವರ್ಕ್ ಬಿಗಿನ್ಸ್, ದ ಬಾಯ್ಸ್ ಆಲ್ ಸ್ಟ್ಯಾಂಡ್ ಟುಗೆದರ್. ನಂತರ ಸ್ಕೂಲ್ ಕೆಲಸ, ಆ ಶಾಲೆಯ ಕೆಲಸ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಆ ಹುಡುಗರೆಲ್ಲ ಎದ್ದು ನಿಲ್ತಾ ಇದ್ರು. ಇನ್ ದ ಶೇಡ್ ಆಫ್ ಟ್ರೀಸ್, ಆ ಗಿಡಗಳ ನೆರಳಿನಲ್ಲಿ ಎದ್ದು ನಿಲ್ತಾ ಇದ್ರು. ಆ್ಯಂಡ್ ಸಿಂಗ್ ದೇರ್ ಹ್ಯಾಮನ್, ಅವರು ಕೂಡ ದೇವರ ನಾಮವನ್ನು, ಆ ಮಂತ್ರವನ್ನು ಹಾಡ್ತಾ ಇದ್ರು ಅಂತ. ಟಿಲ್ ಅಬೌಟ್ 10:30 ದ ವರ್ಕ್ ಆಫ್ ದ ಸ್ಕೂಲ್ ಗೋಸ್ ಆನ್. 10:30 ಗಂಟೆಗೆ 10:30 ಅಂದರೆ 10:30 ಗಂಟೆ ತನಕ ಆ ಶಾಲೆಯ ಕೆಲಸ ಪ್ರಾರಂಭವಾಗ್ತಾ ಇತ್ತು. ಹೇಗೆ ಶಾಲೆಯ ಕೆಲಸ ಪ್ರಾರಂಭವಾಗ್ತಾ ಇತ್ತು ನೋಡಿ. ವಿ ಹ್ಯಾವ್ ನೋ ಕ್ಲಾಸ್ ರೂಮ್ಸ್, ಅಲ್ಲಿ ಕ್ಲಾಸ್ ರೂಮ್ ಇಲ್ಲ, ವರ್ಗದ ಕೊಠಡಿಗಳು ಅನ್ನೋದಿಲ್ಲ, ಶಾಲೆಯಲ್ಲಿ ವರ್ಗ ಕೊಠಡಿಗಳು ಇಲ್ಲ. ದ ಬಾಯ್ಸ್ ಸಿಟ್ ವಿತ್ ದರ್ ಟೀಚರ್ಸ್ ಇನ್ ದ ಓಪನ್ ಏರ್, ಆ ಹುಡುಗರು ತಮ್ಮ ಶಿಕ್ಷಕರೊಂದಿಗೆ ಹೊರಗೆ ಬಹಿರಂಗದಲ್ಲಿ ಒಂದು ಗಾಳಿಯಲ್ಲಿ ಓಪನ್ ಏರ್ನಲ್ಲಿ ಬಹಿರಂಗವಾಗಿ ಹೊರಗಡೆ ಕೂತ್ಕೊಳ್ತಾ ಇದ್ರು. ಅಂಡರ್ ದ ಟ್ರೀಸ್, ಗಿಡಗಳ ಒಂದು ಮರಗಳ ನೆರಳಿನಲ್ಲಿ ಕೂತ್ಕೋತಾ ಇದ್ರು. ದೇರ್ ಆರ್ ನೋ ಲಾರ್ಜರ್ ಕ್ಲಾಸಸ್, ದೊಡ್ಡ ದೊಡ್ಡ ವರ್ಗಗಳು ಇರಲಿಲ್ಲ. ಎ ಗ್ರೂಪ್ ಆಫ್ 8 or 10 ಬಾಯ್ಸ್, ಕೇವಲ 8-10 ಹುಡುಗರ ಒಂದು ಗುಂಪು, ಆರ್ ಸೀಟೆಡ್ ರೌಂಡ್ ದ ಟೀಚರ್, ಅವರು ತಮ್ಮ ಗುರುಗಳ ಸುತ್ತ ಕುಳಿತುಕೊಂಡಿರ್ತಿದ್ರು. ಆಸ್ಕಿಂಗ್ ಹಿಮ್ ಕ್ವಶನ್ಸ್, ಅವರಿಗೆ ಅವರು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ವೆರಿ ಫ್ಯೂ ಬುಕ್ಸ್ ಆರ್ ಯೂಸ್ಡ್, ಕೆಲವೇ ಪುಸ್ತಕಗಳನ್ನು ಅವರು ಉಪಯೋಗ ಮಾಡ್ತಿದ್ರು. ಎ ಗ್ರೇಟರ್ ಪಾರ್ಟ್ ಈಸ್ ಕ್ಯಾರಿಡ್ ಆನ್ ಥ್ರೂ ಕನ್ವರ್ಸೇಷನ್, ಬಹಳಷ್ಟು ಅವರ ಬಹಳಷ್ಟು ಭಾಗ ಕೇವಲ ಕನ್ವರ್ಸೇಷನ್, ಸಂಭಾಷಣೆಯಿಂದಲೇ ನಡೀತಾ ಇತ್ತು ಅಂತ ಅವರ ಪಾಠ. ದ ಬಾಯ್ಸ್ ಸೂನ್ ಲರ್ನ್ ಟು ಓಪನ್ ಔಟ್ ಆಲ್ ದೇರ್ ಡಿಫಿಕಲ್ಟೀಸ್ ಟು ದೇರ್ ಟೀಚರ್ಸ್. ದ ಬಾಯ್ಸ್ ಸೂನ್, ದ ಹುಡುಗರು ಬಹುಬೇಗ ಕಲಿತಾ ಇದ್ದರು ಮತ್ತು ತಮ್ಮ ಡಿಫಿಕಲ್ಟೀಸ್, ತಮ್ಮ ಏನೇನೋ ತಮಗೆ ತಿಳಿದಿರಲಿಲ್ಲ, ತಮ್ಮ ಏನು ಕಷ್ಟ ಆಗ್ತಾಯಿದೆ ಅವನ್ನೆಲ್ಲ ಟೀಚರ್ಸ್ ಅಂದರೆ ಆ ಶಿಕ್ಷಕರ ಜೊತೆ ಅವರು ಓಪನ್ ಆಗಿ ಯಾವುದೇ ಹಿಂಜರಿಕೆ ಇಲ್ಲದೆ ಕೇಳಿ ಕಲಿತಾ ಇದ್ದರು. ಆ್ಯಂಡ್ ದ ಟೀಚರ್ಸ್ ಗೆಟ್ ಕೀನ್ಲಿ ಇಂಟ್ರೆಸ್ಟೆಡ್ ಇನ್ ದ ಬಾಯ್ಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್. ಗುರುಗಳು ಕೂಡ, ಆ ಶಿಕ್ಷಕರು ಕೂಡ ಆ ಹುಡುಗರ ಪ್ರಶ್ನೆಗಳನ್ನು ಅತ್ಯಂತ ಆಸಕ್ತಿಯಿಂದ ಕೇಳ್ತಾ ಇದ್ದರು ಮತ್ತು ಅವರ ಉತ್ತರವನ್ನು ಹೇಳ್ತಾ ಇದ್ದರು. ಮತ್ತು ಹುಡುಗರ ಉತ್ತರಗಳನ್ನು ಕೂಡ ಅವರು ಅತ್ಯಂತ ಆಸಕ್ತಿಯಿಂದ ಕೇಳ್ತಾ ಇದ್ದರು. ಸಚ್ ಲಿವಿಂಗ್ ಎಜುಕೇಷನ್ ಕ್ಯಾನ್ ನೆವರ್ ಬಿ ಡಲ್. ಇಂಥ ಒಂದು ಲಿವಿಂಗ್ ಎಜುಕೇಷನ್, ಜೀವಂತ ಶಿಕ್ಷಣ, ಇದು ಜೀವಂತ ಶಿಕ್ಷಣ ಕ್ಯಾನ್ ನೆವರ್ ಬಿ ಡಲ್, ಯಾವಾಗಲೂ ಸಪ್ಪೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಒಂದು ಕನ್ವರ್ಸೇಷನ್, ಸಂಭಾಷಣೆ ಮೂಲಕ ಅವರು ಹೆಚ್ಚಿನ ಭಾಗವನ್ನು ಕಲಿತಾ ಇದ್ದರು. ಜಾಸ್ತಿ ಪುಸ್ತಕವನ್ನು ಉಪಯೋಗ ಮಾಡ್ತಾ ಇರಲಿಲ್ಲ ಅಂತ. ಅಂದರೆ ಶಿಕ್ಷಕರು ಕೂಡ ಅಷ್ಟೊಂದು ಜ್ಞಾನ ಭಂಡಾರಗಳ ಜೊತೆ ಅವಾಗಿದ್ದರು ಅಂತ, ಅಷ್ಟೊಂದು ಜ್ಞಾನ ಶಿಕ್ಷಕರಲ್ಲಿ ಕೂಡ ಇತ್ತು, ಅಷ್ಟೊಂದು ಓದಿಕೊಂಡವರಾಗಿರ್ತಿದ್ರು ಅವರು ಅಂತ. ವೆನ್ ದ ಮಾರ್ನಿಂಗ್ ವರ್ಕ್ ಈಸ್ ಓವರ್, ದ ಬಾಯ್ಸ್ ಬಾತ್ ಆ್ಯಂಡ್ ಗೋ ಟು ದೇರ್ ಮೀಲ್. ಯಾವಾಗ ಈ ಬೆಳಗಿನ ಕೆಲಸ ಮುಗಿತಾ ಇತ್ತು ಆವಾಗ ಹುಡುಗರೆಲ್ಲ ಸ್ನಾನವನ್ನು ಮಾಡಿ ಊಟಕ್ಕೆ ಹೋಗ್ತಾ ಇದ್ರು. ಅಬೌಟ್ 2 o'clock ಇನ್ ದ ಆಫ್ಟರ್ನೂನ್ ದ ಕ್ಲಾಸಸ್ ಬಿಗಿನ್ ಅಗೇನ್. ಮತ್ತೆ ಸರಿಸುಮಾರು 2 ಗಂಟೆಗೆ ಮತ್ತೆ ಮಧ್ಯಾಹ್ನದ ಕ್ಲಾಸುಗಳು ಪ್ರಾರಂಭ ಆಗ್ತಾ ಇದ್ವು. ಬಟ್ ಎಟ್ ದಿಸ್ ಟೈಮ್ ದ ವರ್ಕ್ ಇಸ್ ಚೀಫ್ಲಿ ವಿತ್ ಅ ಹ್ಯಾಂಡ್ಸ್ ಆ್ಯಸ್ ವೆಲ್ ಆ್ಯಸ್ ವಿತ್ ಅ ಮೈಂಡ್. ಆದರೆ ಈಗೇನಿರ್ತಿತ್ತು ಅಂದರೆ ಈ ಕೆಲಸ ಅನ್ನೋದು ಚೀಫ್ಲಿ ವಿತ್ ಅ ಹ್ಯಾಂಡ್ಸ್, ಕೈಗಳ ಕೆಲಸ ಅಂದರೆ ಕರಕುಶಲ ಕೆಲಸ ಅಂತೀವಲ್ಲ ಅಂಥ ಕೆಲಸ ಆಗಿರ್ತಿತ್ತು. ಆ್ಯಸ್ ವೆಲ್ ಆ್ಯಸ್ ವಿತ್ ಅ ಮೈಂಡ್, ಅವರು ತಮ್ಮ ಕೈಗಳನ್ನು ಉಪಯೋಗ ಮಾಡಬೇಕು ಹಾಗೂ
ತಮ್ಮ ತಲೆ ಬುದ್ಧಿಯನ್ನು ಕೂಡ ಅವರು ಉಪಯೋಗ ಮಾಡಿ ಏನನ್ನಾದರೂ ಅವ್ರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದನ್ನು ಅವರು ಮಾಡಬೇಕಾಗ್ತಿತ್ತು. ಹ್ಯಾಂಡಿ ವರ್ಕ್ ಈಸ್ ಪ್ರಾಕ್ಟೀಸ್ಡ್ ಆ್ಯಂಡ್ ದ ಬಾಯ್ಸ್ ಓನ್ ನ್ಯಾಚುರಲ್ ಟೇಸ್ಟ್ಸ್ ಆರ್ ವೆರಿ ಸೂನ್ ಡಿಸ್ಕವರ್ಡ್. ಅಂದರೆ ಹುಡುಗರಿಗೆ ಸ್ವತಃ ಅವರಲ್ಲಿ ನ್ಯಾಚುರಲ್ ಟೇಸ್ಟ್, ಅವರಿಗೆ ಅದರಲ್ಲಿ ಅಭಿರುಚಿ ಇದೆ, ಹುಡುಗರಿಗೆ ಯಾವುದು ಕೆಲಸ ಮಾಡೋ ಕೈ ಕೆಲಸದಲ್ಲಿ ಕರಕುಶಲತೆಯಲ್ಲಿ ಯಾವುದರಲ್ಲಿ ಅವರಿಗೆ ಆಸಕ್ತಿ ಇದೆ ಅದನ್ನು ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಅದನ್ನು ಹೆಚ್ಚು ಹೆಚ್ಚು ಅವರು ಕಲಿತಾ ಇದ್ದರು ಮತ್ತು ಆರ್ ವೆರಿ ಸೂನ್ ಡಿಸ್ಕವರ್ಡ್, ಬಹುಬೇಗ ಗೊತ್ತಾಗ್ತಾ ಇತ್ತು ಯಾವ ಹುಡುಗರಲ್ಲಿ ಯಾವುದರಲ್ಲಿ ಆಸಕ್ತಿ ಇದೆ ಅನ್ನೋದು. ಸಮ್ ಪ್ರಿಫರ್ ಕಾರ್ಪೆಂಟ್ರಿ, ಕೆಲವೊಬ್ಬರು ಈ ಬಡಿಗತನ ಕಾರ್ಪೆಂಟ್ರಿಯಲ್ಲಿ ಕೆಲಸ ಮಾಡಲಿಕ್ಕೆ ಪಡ್ತಿದ್ರು. ಅದರ್ಸ್ ಪ್ರಿಫರ್ ಮೆಕ್ಯಾನಿಕಲ್ ವರ್ಕ್, ಕೆಲವೊಬ್ಬರು ಯಂತ್ರಗಳ ಜೊತೆಗೆ ಕೆಲಸ ಮಾಡಲಿಕ್ಕೆ ಇಚ್ಛಾಪಡ್ತಿದ್ರು. ಅದರ್ಸ್ ಎಂಜಾಯ್ ಸ್ಪಿನ್ನಿಂಗ್ ಆ್ಯಂಡ್ ವೀವಿಂಗ್, ಕೆಲವೊಬ್ಬರು ನೂಲುವುದು ಮತ್ತು ನೇಯುವುದರಲ್ಲಿ ಅವರಿಗೆ ಒಂಥರ ಎಂಜಾಯ್ಮೆಂಟ್ ಅನಿಸ್ತಾ ಇತ್ತು, ಅದನ್ನು ಅವರು ಇಷ್ಟಪಡ್ತಿದ್ರು, ನೂಲುವುದಕ್ಕೆ ನೇಯುವುದಕ್ಕೆ ಇಷ್ಟಪಡ್ತಿದ್ರು. ಅದರ್ಸ್ ಬಿಕಮ್ ಸ್ಕಿಲ್ಡ್ ಡ್ರಾಫ್ಟ್ಸ್ಮನ್ ಆರ್ ಪೇಂಟರ್ಸ್, ಕೆಲವೊಬ್ಬರು ಡ್ರಾಫ್ಟ್ಸ್ಮನ್ ಅಂದರೆ ಕೆಲವೊಂದು ಇದು ಡ್ರಾಫ್ಟ್ಸ್ಮನ್ ಅಂತಂದರೆ ಬರೆಯುವುದು ಅಥವಾ ಏನಾದರೂ ಪೇಂಟ್ ಹಚ್ಚುವುದು, ಚಿತ್ರಕಲೆಗಳಲ್ಲಿ ಬರವಣಿಗೆಗಳಲ್ಲಿ ತೊಡಗ್ತಾ ಇದ್ರು. ಅದರ್ಸ್ ಆರ್ ಮ್ಯೂಸಿಷಿಯನ್ಸ್, ಕೆಲವೊಬ್ಬರು ಈ ಸಂಗೀತದಲ್ಲಿ ಆಸಕ್ತಿ ಉಳ್ಳವರಾಗಿ ಸಂಗೀತಗಾರ ಆಗಬೇಕಂತ ಪ್ರಯತ್ನ ಪಡ್ತಾ ಇದ್ರು. ದೇರ್ ಈಸ್ ವೆರಿ ಲಿಟಲ್ ಬುಕ್ ವರ್ಕ್ ಇನ್ ದ ಆಫ್ಟರ್ನೂನ್ ಅಂದರೆ ಮಧ್ಯಾಹ್ನದ ವೇಳೆ ಬುಕ್ ವರ್ಕ್ ಅಂದರೆ ಈ ಪುಸ್ತಕದ ಕೆಲಸ ಬಹಳ ಕಡಿಮೆ ಇರ್ತಾ ಇತ್ತು. ಸ್ಕೂಲ್ ಈಸ್ ಓವರ್ ಎಟ್ ಅಬೌಟ್ 4 o'clock, ಶಾಲೆ ಆಲ್ಮೋಸ್ಟ್ 4 ಗಂಟೆಗೆ ಶಾಲೆ ಮುಗಿತಾ ಇತ್ತು. ಆ್ಯಂಡ್ ದೆನ್ ದೆರ್ ಇಸ್ ಎ ರಶ್ ಟು ಗೆಟ್ ಫಸ್ಟ್ ಇನ್ ಟು ದ ಗ್ರೇಟ್ ಓಪನ್ ಫೀಲ್ಡ್ಸ್ ಫಾರ್ ಫುಟ್ಬಾಲ್. ಆಮೇಲೆ ಅವರೆಲ್ಲ ಒಂದು ಓಪನ್ ಫೀಲ್ಡ್ಸ್, ಒಂದು ಹೊರ ಭೂಮಿಗೆ ಬರ್ತಾಯಿದ್ರು, ಓಡ್ತಾಯಿದ್ರು. ಎದಕ್ಕೆ ಅಂದರೆ ಫುಟ್ಬಾಲ್ ಆಡಲಿಕ್ಕೆ ಅವರು ಓಡ್ತಾಯಿದ್ರು ಅಂತ. ಅವರ್ ಶಾಂತಿನಿಕೇತನ್ ಬಾಯ್ಸ್ ಆರ್ ಫೇಮಸ್ ಎವ್ರಿವೇರ್ ಫಾರ್ ದರ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಏನು ಹೇಳ್ತಾರೆ ನೋಡಿಲಿ, ನಮ್ಮ ಶಾಂತಿನಿಕೇತನದ ಹುಡುಗರು ಎಲ್ಲ ಕಡೆಗೂ ಫೇಮಸ್ಸು, ಎಲ್ಲ ಕಡೆಗೂ ಪ್ರಸಿದ್ಧ. ಎದಕ್ಕೆ? ಅವರ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್, ಅವರ ಆಟೋಟಗಳಿಗೆ ಅವರು ತುಂಬ ಪ್ರಸಿದ್ಧರಾಗಿದ್ದರು ಅಂತ. ಅಂದರೆ ಶಾಂತಿನಿಕೇತನ ಹುಡುಗರು ಅಷ್ಟೊಂದು ಚೆನ್ನಾಗಿ ಆಡ್ತಾ ಇದ್ದರು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಇನ್ ದ ಈವ್ನಿಂಗ್ ಆಟ್ ಸನ್ಸೆಟ್, ಸಾಯಂಕಾಲ ಸೂರ್ಯಾಸ್ತವಾದ ತಕ್ಷಣ ದೆ ರಿಟರ್ನ್ ಫ್ರಮ್ ಫೀಲ್ಡ್ಸ್, ಅವರು ಆ ಮೈದಾನಗಳಿಂದ ಮತ್ತೆ ವಾಪಸ್ ಬರ್ತಾ ಇದ್ರು. ಆ್ಯಂಡ್ ಸಿಟ್ ಡೌನ್ ಒನ್ಸ್ ಮೋರ್, ಮತ್ತೊಮ್ಮೆ ಕುಳಿತುಕೊಳ್ತಾ ಇದ್ರು. ಫಾರ್ ಎ ಶಾರ್ಟ್ ಟೈಮ್, ಸ್ವಲ್ಪ ಅವಧಿಯವರೆಗೆ ಕುಳಿತುಕೊಂಡು ಟು ಮೆಡಿಟೇಟ್ ಇನ್ ಸೈಲೆನ್ಸ್, ಅವರು ಆ ಶಾಂತವಾದ ವಾತಾವರಣದಲ್ಲಿ ಧ್ಯಾನಸ್ಥರಾಗಿ ಸ್ವಲ್ಪ ಹೊತ್ತು ಕುಳಿತುಕೊಳ್ತಾ ಇದ್ರು. ಅಂದರೆ ಅವರು ಮುಂಜಾನೆಯೂ ಕೂಡ ಧ್ಯಾನ ಮಾಡ್ತಾ ಇದ್ರು, ಸಾಯಂಕಾಲ ಕೂಡ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತಾ ಇದ್ರು ಅಂತ. ಆ್ಯಸ್ ನೈಟ್ ಕಮ್ಸ್ ಫೇರಿ ಟೇಲ್ಸ್ ಆರ್ ಟೋಲ್ಡ್, ಹೇಗೆ ರಾತ್ರಿ ಬರ್ತಾ ಇತ್ತಲ್ಲ ಅವಾಗೆ ಅವರಿಗೆ ಫೇರಿ ಟೇಲ್ಸ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಒಂದು ದೇವತೆ, ವನದೇವತೆ, ಮೋಹಿನಿ ಅಂತ ಕರಿಬೋದು ನಾವು ಫೇರಿ ಅಂತಂದರೆ. ಅಂಥ ಒಂದು ಅವರಿಗೆ ಮನರಂಜನೆ ಆಗಿರುವಂಥ ಕೆಲವೊಂದು ಕಥೆಗಳನ್ನು ಹೇಳ್ತಾ ಇದ್ರು. ಶಾರ್ಟ್ ಡ್ರಾಮಾಸ್ ಆರ್ ರಿಸೈಟೆಡ್, ಕೆಲವೊಂದು ಸಣ್ಣ ನಾಟಕಗಳನ್ನು ಅವರ ಕಡೆಯಿಂದ ಮಾಡಿಸ್ತಾ ಇದ್ರು, ಕಂಠಪಾಠ ಮಾಡಿಸಿ. ಅದೊಂದು ಆಖ್ಯಾನ ಅಂತೀವಿ ನಾವು. ಆ ಸಣ್ಣ ಡ್ರಾಮಾಗಳನ್ನು ಅಷ್ಟೇ ತಾವೇ ರೂಢಿ ಮಾಡಿಕೊಂಡು ಆಡಿ ತೋರಿಸ್ತಾ ಇದ್ರು. ಅವರ್ ಗುರುದೇವ ಸಾಂಗ್ಸ್ ಆರ್ ಸಂಗ್, ಮತ್ತು ಗುರುದೇವ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರುವಂಥ ಹಾಡುಗಳನ್ನು ಹಾಡ್ತಾ ಇದ್ರು. ಆ್ಯಂಡ್ ಡಿಫ್ರೆಂಟ್ ಸ್ಕೂಲ್ ಗ್ಯಾದರಿಂಗ್ಸ್ ಆರ್ ಹೆಲ್ಡ್, ಈಗ ಹೇಗೆ ನಿಮ್ಮ ಸ್ಕೂಲ್ನಲ್ಲಿ ಗ್ಯಾದರಿಂಗ್ ಮಾಡ್ತಾರಲ್ಲ ಹಾಗೆ ಅಲ್ಲಿಯೂ ಕೂಡ ಬೇರೆ ಬೇರೆ ಶಾಲೆಯ ಈ ಗ್ಯಾದರಿಂಗ್ ಅಂತ ಏನು ಹೇಳ್ತೀವಿ, ವಾರ್ಷಿಕೋತ್ಸವಗಳು ನಡೀತಾ ಇದ್ವು. ಅದರಲ್ಲಿ ಅವರು ಈ ಏನು ನಾಟಕಗಳು ಮತ್ತು ಇವೇನು ಕಥೆಗಳು, ಏನೇನು ಹಾಡಲು ಎಲ್ಲ ಕಲ್ತಿರ್ತೇವಲ್ಲ ಅವನ್ನೆಲ್ಲ ಅವ್ರಿಗೆ ತೋರಿಸ್ಲಿಕ್ಕೆ, ತಮ್ಮ ಒಂದು ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇತ್ತು ಅಂತ. ಬೈ 9 o'clock ಆಲ್ ಆರ್ ಗ್ಲ್ಯಾಡ್ ಟು ರಿಟೈರ್ ಟು ರೆಸ್ಟ್, ಇಷ್ಟೆಲ್ಲ ಮಾಡಿದ ನಂತರ ಅವರು 9 ಗಂಟೆ ಸುಮಾರಿಗೆ ಎಲ್ಲರೂ ಸಂತೋಷದಿಂದ
ರೆಸ್ಟ್ಗೆ ಅಂದರೆ ವಿಶ್ರಾಂತಿ ತಗೊಳ್ಳಿಕ್ಕೆ ಹೋಗ್ತಾ ಇದ್ರು ಅಂತ. ರಿಟೈರ್ ಟು ರೆಸ್ಟ್. ಆ್ಯಂಡ್ ಅಗೇನ್ ದ ಕೋರಿಸ್ಟರ್ಸ್ ಗೋ ರೌಂಡ್ ದ ಆಶ್ರಮ್ ಸಿಂಗಿಂಗ್ ದೇರ್ ಲಾಸ್ಟ್ ಟ್ಯೂನಿಂಗ್ ಹ್ಯಾಮ್. ನೋಡಿ, ಕೋರಿಸ್ಟರ್ಸ್ ಅಂದರೆ ಈ ಭಜನಗಾರರು ಆಶ್ರಮದ ಸುತ್ತಿ ತಮ್ಮ ಕೊನೆಯ ದೇವರ ನಾಮವನ್ನು ಭಜನೆಯನ್ನು ಹಾಡ್ತಾ ಇದ್ರು ಅಂತ ಹೇಳ್ತಾರೆ. ದೇರ್ ಕ್ಯಾನ್ ಬಿ ನೋ ಕ್ವಶನ್ ಆ್ಯಸ್ ಟು ದ ಹ್ಯಾಪಿನೆಸ್ ಆಫ್ ದ ಲೈಫ್ ಆಫ್ ಅವರ್ ಬಾಯ್ಸ್. ಇಲ್ಲಿ ನಮ್ಮ ಶಾಲೆಯ ಈ ನಮ್ಮ ಹುಡುಗರ ಜೀವನದಲ್ಲಿ ಸಂತೋಷಕ್ಕೆ ಏನು ಕೊರತೆ ಇಲ್ಲ ಅಂತ ಲೇಖಕರು ಹೇಳ್ತಾರೆ. ದೇರ್ ಕ್ಯಾನ್ ಬಿ ನೋ ಕ್ವಶನ್, ಅದರ ಪ್ರಶ್ನೆಯೇ ಇಲ್ಲ. ಅವ್ರಿಗೆ ಸಂತೋಷದ ಬಗ್ಗೆ, ಅವರ ಜೀವನದಲ್ಲಿ ಸಂತೋಷ ಇಲ್ಲ ಅನ್ನೋದರ ಬಗ್ಗೆ ಪ್ರಶ್ನೆನೇ ಇಲ್ಲ ಅಂತ. ಅಂದರೆ ಅಷ್ಟು ನಮ್ಮ ಹುಡುಗರು ಸಂತೋಷವಾಗಿದ್ದಾರೆ ಈ ಸ್ಕೂಲ್ನಲ್ಲಿ, ಈ ಶಾಲೆಯಲ್ಲಿ ಅಂತ, ಈ ಶಾಂತಿನಿಕೇತನದಲ್ಲಿ ಅಂತ ಹೇಳ್ತಾರೆ. ದೇರ್ ಫೇಸಸ್ ಟೆಲ್ ದ ಸ್ಟೋರಿ ಆಫ್ ದೇರ್ ಜಾಯ್ ಆ್ಯಂಡ್ ದೇರ್ ಫ್ರೀಡಮ್. ಅವರ ಮುಖಗಳೇ ನಮಗೆ ಅವರ ಕಥೆಯನ್ನು ಹೇಳ್ತಾರೆ, ಅವರ ಒಂದು ಸಂತೋಷದ, ಅವರ ಒಂದು ಸ್ವಾತಂತ್ರ್ಯದ ಕಥೆಯನ್ನು ಅವರ ಮುಖಗಳೇ ಹೇಳ್ತವೆ ಅಂತ. ಅಂದರೆ ಅಷ್ಟೊಂದು ಸಂತೋಷವಾಗಿ ಉಲ್ಲಾಸಭರಿತರಾಗಿ ಆ ಹುಡುಗರು ಇರ್ತಾ ಇದ್ರು ಅಂತ. ದೆರ್ ಈಸ್ ನೋ ಫ್ರೀಯರ್ ಲೈಫ್ ಇನ್ ಇಂಡಿಯಾ ದ್ಯಾನ್ ದ ಲೈಫ್ ಆಫ್ ಅವರ್ ಚಿಲ್ಡ್ರನ್ ಅಟ್ ಶಾಂತಿನಿಕೇತನ್. ಅದಕ್ಕೆ ಲೇಖಕರು ಹೇಳ್ತಾರೆ, ಈ ಶಾಂತಿನಿಕೇತನದಲ್ಲಿ ಏನು ನಮ್ಮ ಮಕ್ಕಳಿಗೆ ಅಷ್ಟೊಂದು ನಾವು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಲ್ಲ, ಅಷ್ಟೊಂದು ಸಂತೋಷವನ್ನು ಕೊಟ್ಟಿದ್ದೀವಲ್ಲ, ಈ ಇಂಡಿಯಾದಲ್ಲೇ, ಈ ಭಾರತದಲ್ಲೇ ಅಷ್ಟೊಂದು ಸ್ವಾತಂತ್ರ್ಯ ಯಾರಿಗೂ ಇಲ್ಲ ಅಂತ. ಅಷ್ಟೊಂದು ನಮ್ಮ ಮಕ್ಕಳು ಸ್ವತಂತ್ರವಾಗಿ ಖುಷಿಯಿಂದ ಇದ್ದಾರೆ ಈ ಶಾಂತಿನಿಕೇತನದಲ್ಲಿ ಅಂತ ಲೇಖಕರು ಹೇಳ್ತಾರೆ. ಇಲ್ಲಿ ಕೆಲವೊಂದು ಗ್ಲಾಸರಿ ಕೊಟ್ಟಿದ್ದಾರೆ, ನಾನು ಆವಾಗವಾಗ ನಿಮಗೆ ಹೇಳಿದ್ದೀನಿ. ಗುರುದೇವ ಅಂದರೆ ರವೀಂದ್ರನಾಥ್ ಟ್ಯಾಗೋರ್, ಅವರನ್ನು ಗುರುದೇವ ಅಂತ ಮೊದಲಿಗೆ ಮಹಾತ್ಮ ಗಾಂಧಿಯವರು ಕರೆದರು. ಕೋರಿಸ್ಟರ್ಸ್ ಅಂದರೆ ಮೆಂಬರ್ಸ್ ಹೂ ಸಿಂಗ್ ಇನ್ ದ ಕಾಯರ್ ಆಫ್ ಎ ಚರ್ಚ್. ಈ ಚರ್ಚ್ಗಳಲ್ಲಿ ಸಮೂಹವಾಗಿ ಹಾಡುವವರು. ಕಾಯರ್ ಅಂತಂದರೆ ಎ ಗ್ರೂಪ್ ಆಫ್ ಸಿಂಗರ್ಸ್ ಸಿಂಗಿಂಗ್ ಹೈಮ್ಸ್. ಹೈಮ್ ಅಂತಂದರೆ ಎ ಸಾಂಗ್ ಆಫ್ ಪ್ರೇಸ್ ಟು ಗಾಡ್, ಅಂದರೆ ದೇವರ ನಾಮ ಅಂತ ಹೇಳಿದ್ನಲ್ಲ, ದೇವರ ಸ್ತುತಿ, ದೇವರನ್ನು ಸ್ತುತಿ ಮಾಡಿ ಅವರನ್ನು ಹಾಡಿ ಹೊಗಳಿ ಒಂದು ಹಾಡನ್ನು ಹಾಡುವುದು, ಹೊಗಳಿಕೆಯ ಹಾಡು, ಸ್ತುತಿ ಅಂತ ಹೇಳ್ಬೋದು. ಆಮ್ಲೋಕಿ ಅಂದರೆ ಟ್ರೀ ಲೈಕ್ ಎ ಮ್ಯಾಂಗೋ ಟ್ರೀ. ಆಗಲೇ ನಿಮ್ಗೆ ಹೇಳಿದೆ, ಒಂದು ಮಾವಿನ ಗಿಡದಂತಹ ಒಂದು ಗಿಡ ಇದು. ರೆವರೆನ್ಸ್ ಅಂದರೆ ರೆಸ್ಪೆಕ್ಟ್, ಗೌರವ. ಮೆಡಿಟೇಟ್ ಅಂದರೆ ಟು ಪ್ರೇ ಸೈಲೆಂಟ್ಸಿ, ಜ್ಞಾನ ಮಾಡುವುದು. ಡ್ರಾಫ್ಟ್ಸ್ಮನ್ ಅಂದರೆ ಡಿಸೈನರ್ ಆರ್ ಒನ್ ಹೂ ಮೇಕ್ಸ್ ಪ್ಲ್ಯಾನ್ಸ್. ಏನು ಈ ನಕಾಶೆ ಇದೆಲ್ಲ ತೆಗಿತಾರಲ್ಲ, ಒಂದು ಡಿಸೈನ್ ಮಾಡ್ತಾರೆ, ಒಂದು ಆಕಾರ ಆಕೃತಿಯನ್ನು ಮಾಡ್ತಾರಲ್ಲ, ಅವರಿಗೆ ನಾವು ಡ್ರಾಫ್ಟ್ಸ್ಮನ್ ಅಂತ ಅಂತೀವಿ. ಡ್ರಾಫ್ಟ್ ಅಂದರೆ ಒಂದು ನಕಲು, ಒಂದು ನಕಾಶೆ. ಏನು ಒಂದು ಇದನ್ನು ಸರ್ವೆ ಇದರೆಲ್ಲ ಮ್ಯಾಪ್ ಅದೆಲ್ಲ ಬರೆದು ಕೊಡ್ತಾರಲ್ಲ, ಅವ್ರಿಗೆ ಇಂಜಿನಿಯರು ಕೂಡ ಡ್ರಾಫ್ಟ್ಸ್ಮನ್ ಅಂತ ನಾವು ಕರೀಬೋದು. ಅಂದರೆ ಡಿಸೈನರ್ ಆರ್ ಒನ್ ಹೂ ಮೇಕ್ಸ್ ಪ್ಲ್ಯಾನ್ಸ್. ರಿಸೈಟ್, ಸಿಂಗ್ ಎ ಪೊಯಮ್ ಆರ್ ಎ ಸ್ಟೋರಿ ಫ್ರಮ್ ಮೆಮರಿ. ಅಂದರೆ ಬಾಯ್ಪಾಠವಾಗಿ ನೋಡಿದ ಹಾಗೆ ಒಂದು ಪದ್ಯ ಅಥವಾ ಒಂದು ಕಥೆಯನ್ನು ಹೇಳುವುದಕ್ಕೆ ರಿಸೈಟ್ ಅಂತ ಹೇಳ್ತೀವಿ. ಇಲ್ಲಿಗೆ ಈ ಪಾಠ ಮುಗಿಯಿತು. ಮತ್ತೆ ಮುಂದಿನ ಪಾಠ ಪದ್ಯದೊಂದಿಗೆ ಭೇಟಿಯಾಗೋಣ. ನಮ್ಮ ಏಜು ಆಲ್ರೌಂಡರ್ ಚಾನಲನ್ನು ನೀವು ನಿರಂತರವಾಗಿ ನೋಡ್ತಾ ಇರಿ. ಈಗಾಗಲೇ ನಿಮ್ಮ 8ನೇ ತರಗತಿಗೆ ಸಂಬಂಧಿಸಿದಂತೆ ಅನೇಕ ಪಾಠ ಪದ್ಯಗಳನ್ನು ಮಾಡಿದ್ದೇನೆ. ಅವನ್ನು ಕೂಡ ಪ್ಲೇಲಿಸ್ಟ್ ಓಪನ್ ಮಾಡಿ ನೋಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ.
ಎಲ್ಲರಿಗೂ ನನ್ನ ವಂದನೆಗಳು.